ನಮಸ್ತೆ ಸ್ನೇಹಿತರೆ, ಜ್ಞಾನ ಸಾರಥಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಗೋಪಿ ನಿಲ್ವಾಣಿ ಅಂತೇಳಿ. ಇವತ್ತಿನ ವಿಷಯ ಏನಂದ್ರೆ ಮೆಂಟಲ್ ಎಬಿಲಿಟಿ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಮೆಂಟಲ್ ಎಬಿಲಿಟಿ ಅನ್ನೋದು ಒಂದು ಸಾಧಾರಣ ಸಬ್ಜೆಕ್ಟ್ ಅಲ್ಲ, ಇದೊಂದು ಗಣಿತದಲ್ಲಿ ಹೇಳ್ಬೇಕಂದ್ರೆ ತುಂಬಾ ದೊಡ್ಡ ಸಬ್ಜೆಕ್ಟ್. ಇದನ್ನ ನಾವು ಯಾವುದೇ ವಿದ್ಯಾರ್ಥಿ ಆಗಿರ್ಬೋದು, ಯಾವುದೇ ಸರ್ ಆಗೋದು, ಯಾವುದೇ ಪ್ರೊಫೆಸರ್ ಆಗಿರ್ಬೋದು, ಎಷ್ಟೇ ಕಲಿದ್ರು ಕೂಡ ಕಡಿಮೆನ ಅಂತ ಹೇಳ್ಬೋದು. ಇದಕ್ಕೆ ನಾವು ಮೆಂಟಲ್ ಎಬಿಲಿಟಿಯಲ್ಲಿ ಮೊದಲನೇದಾಗಿ ನಾವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಫ್ರೀ ಆಗಿ ನಿಮ್ಗೆ ಕೊಡ್ತಾ ಇದ್ದೀವಿ. ಅದೇ ತರ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಈ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಮ್ಮ ಮುಂದಿನ ಯಾವುದೇ ವಿಡಿಯೋ ಅಪ್ಲೋಡ್ ಆದ್ರೂ ಕೂಡ ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತೆ ಸ್ನೇಹಿತರೆ. ಮೊದಲಿಗೆ ನಾವು ಎಕ್ಸಾಮ್ ನಲ್ಲಿ ಯಾವುದೇ ರೀತಿ ಈಸಿ ಆಗಿರೋ ಪ್ರಶ್ನೆಗಳು ಬರುತ್ತೆ, ಅದೇ ರೀತಿ ಕಠಿಣವಾಗಿರೋ ಪ್ರಶ್ನೆಗಳು ಕೂಡ ಬರುತ್ತೆ. ನಾವು ಎಲ್ಲಾ ಪ್ರಶ್ನೆಗಳಿಗೂ ಸರಿಯಾಗಿ ಉತ್ತರವನ್ನು ಕೂಡ ನಾವು ನೀಡ್ತೀವಿ. ಆದ್ರೆ ಮೆಂಟಲ್ ಎಬಿಲಿಟಿ ಅಂದ್ರೆ ಒಂದು ಚರ್ಚೆಗೆ ತರಬೇತಿ ನಿಲ್ಲದಿರುವಂತ ಒಂದು ಟಾಸ್ಕ್ ಇರುತ್ತೆ. ಇದರಲ್ಲಿ ನಾವು ಎಷ್ಟೇ ಹುಷಾರಾಗಿ ಸಣ್ಣ ತಪ್ಪು ಮಾಡದೆ ಕೂಡ ನಾವು ಹೆಜ್ಜೆ ನೀಡಬೇಕಾಗುತ್ತೆ. ಅದೇ ರೀತಿ ನೋಡೋದಾದ್ರೆ ಇವಾಗ ಮೆಂಟಲ್ ಎಬಿಲಿಟಿಯಲ್ಲಿ ನಾವು ಎಲ್ಲಾನು ಚೆನ್ನಾಗಿ ಕಲಿತರು ಎಕ್ಸಾಮ್ ನಲ್ಲಿ ನಾವು ದಿಕ್ಕಾಗ್ತಾ ಇರ್ತೀವಿ. ಯಾಕಪ್ಪ ಅಂತಂದ್ರೆ ನಾವು ಮೊದಲನೇ ಟಾಪಿಕ್ ದಿಕ್ಕುಗಳು ಅಂತೇಳಿ. ಈ ದಿಕ್ಕುಗಳನ್ನ ನಾವು ಕರೆಕ್ಟ್ ಆಗಿ ಕಲಿತ್ರೆ ಎಕ್ಸಾಮ್ ನಲ್ಲಿ ಕೂಡ ಜೀವನದಲ್ಲಿ ಕೂಡ ಯಾವುದೇ ರೀತಿ ದಿಕ್ಕು ತಪ್ಪುವ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ದಿಕ್ಕುಗಳ ಬಗ್ಗೆ ಮಾಹಿತಿನ ನೋಡೋಣ ಬನ್ನಿ ಸ್ನೇಹಿತರೆ. ದಿಕ್ಕುಗಳು ಇವತ್ತಿನ ಟಾಪಿಕ್. ದಿಕ್ಕುಗಳು ಅಂತ ಇದ್ರೆ 4 ಮುಖ್ಯ ದಿಕ್ಕುಗಳಿವೆ, 4 ಉಪ ದಿಕ್ಕುಗಳಿವೆ. ಮುಖ್ಯ ದಿಕ್ಕುಗಳೇನಂತ ಅಂದ್ರೆ ಇದು ಉತ್ತರ, ದಕ್ಷಿಣ, ಇದು ಪೂರ್ವ, ಇದು ಪಶ್ಚಿಮ ಅಂತೇಳಿ. ಇವು 4 ಉಪ ಮುಖ್ಯ ದಿಕ್ಕುಗಳು. ಈ 4 ಉಪ ದಿಕ್ಕುಗಳು. ಉತ್ತರ ಮತ್ತು ಪೂರ್ವದ ನಡುವೆ ಬರುವುದು ಈಶಾನ್ಯ, ಪೂರ್ವ ಮತ್ತು ದಕ್ಷಿಣದ ನಡುವೆ ಬರುವುದು ಆಗ್ನೇಯ, ಪಶ್ಚಿಮ ಮತ್ತು ದಕ್ಷಿಣದ ನಡುವೆ ಬರುವುದು ನೈಋತ್ಯ, ಪಶ್ಚಿಮ ಮತ್ತು ಉತ್ತರದ ನಡುವೆ ಬರುವುದು ವಾಯವ್ಯ. ಈ 8 ದಿಕ್ಕುಗಳು. ಈ ದಿಕ್ಕುಗಳು ನಾವು ಸರಿಯಾಗಿ ಕಂಡ್ರೆ ಯಾವುದೇ ರೀತಿಯ ನಮಗೆ ಎಕ್ಸಾಮ್ ನಲ್ಲಿ ಸಮಸ್ಯೆ ಆಗಲ್ಲ ಸ್ನೇಹಿತರೆ. ಈ ದಿಕ್ಕುಗಳು ಒಂದು ಟಾಸ್ಕ್ ಅಂದ್ರೆ ಇನ್ನೊಂದು ಹೇಳಿದ್ರೆ ಕೋನಗಳು. ದಿಕ್ಕುಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಕೋನಗಳನ್ನ ಹೇಳ್ತಾ ಇದೆ ಅಂತ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಈ ಕೋನಗಳು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಯಾಕಪ್ಪ ಅಂತ ಹೇಳಿದ್ರೆ ಇವಾಗ ನೋಡಿ, ಈ ಕೋನ ತೋರಿಸಿದ್ರೆ ಯಾರು ಬೇಕಾದ್ರೂ ನಾವು ಈಸಿಯಾಗಿ ಐಡೆಂಟಿಫೈ ಮಾಡಿದ್ರೆ ಇದೊಂದು ಲಂಬ ಕೋನ ಅಂತ ಹೇಳಿ. ಲಂಬ ಕೋನ ಎಷ್ಟು ಡಿಗ್ರಿ ಇರುತ್ತೆ ಅಂತ ಹೇಳಿ 90 ಡಿಗ್ರಿ ಹೊಂದಿರುತ್ತೆ. ಇದನ್ನ ನಾವು 10ನೇ ತರಗತಿಯಲ್ಲಿ ನಾವು ಏನ್ ಕರೀಲಿಲ್ಲ ಅಂತಂದ್ರು ಲಂಬ ಕೋನನ ಮಾತ್ರ ಎಲ್ಲರಿಗೂ ಚೆನ್ನಾಗಿ ನೆನಪಿಟ್ಟಿದ್ವಿ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಲಂಬ ಕೋನ ಅಂತ ಹೇಳಿದ್ರೆ ಸ್ಟ್ರೇಟ್ ಆಗಿ ಬರುತ್ತೆ. ಇವಾಗ ನಾವು ಈ ದಿಕ್ಕು ಇರ್ತೀವಿ 90 ಡಿಗ್ರಿ ಅಂತ ಹೇಳಿದ್ರೆ ಈ ತರ ಅಂದ್ರೆ 90 ಡಿಗ್ರಿ. ಇನ್ ನೆಕ್ಸ್ಟ್ ನೋಡೋದಾದ್ರೆ ಇದರಲ್ಲಿ ಅರ್ಧ ಅಂತ ಹೇಳಿದ್ರೆ ಇದು 45 ಆಗುತ್ತೆ, ಇದು 45 ಡಿಗ್ರಿ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿದ್ರೆ ಇದು 130, ಇದು ಬಂದ್ರೆ ಸ್ಟ್ರೇಟ್ 180. ಇದೇ ತರ ಇನ್ನೊಂದು ಕಂಪ್ಲೀಟ್ ಮಾಡಿದ್ರೆ ಒಂದು ರೌಂಡಿಂಗ್ ಮಾಡಿದ್ರೆ ಕೂಡ ಇಲ್ಲಿ 360 ಡಿಗ್ರಿ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. ಅಂತ ಹೇಳಿದ್ರೆ 360 ಅಂತ ಹೇಳಿದ್ರೆ ನಾವು ಈ ಜಾಗ ನಿಂತಿದ್ವಿ ಅಂತ ಹೇಳಿದ್ರೆ ಪೂರ ರೊಟೇಷನ್ ಮಾಡಿದ್ರೆ ಇದು ಒಂದು ಸರ್ಕಲ್ ಆದ್ರೆ 360 ಡಿಗ್ರಿ ಅಂತ ಕಂಪ್ಲೀಟ್ ಆಗುತ್ತೆ. ಒಂದ್ ಸ್ಟೆಪ್ ದಿಕ್ಕುಗಳಾಯ್ತು, ಇನ್ನೊಂದು ಸ್ಟೆಪ್ ಕೋನಗಳಾಯ್ತು. ಇನ್ನೂ ಒಂದಿದೆ, ಎಡದಿಂದ ಬಲಕ್ಕೆ ತಿರುಗಿ, ಬಲದಿಂದ ಎಡಕ್ಕೆ ತಿರುಗಿ, ಕೆಳಗಡೆಯಿಂದ ಮೇಲೆ ತಿರುಗುವುದು, ಕೆಳಗಡೆಯಿಂದ ಎಡಕ್ಕೆ ತಿರುಗುವುದು. ಈ ತರ ಕ್ವಶನ್ಗಳು ಬರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ ಇವಾಗ ನಾವು ಈ ತರ ಯಾವ್ದು ಹೇಳಿದೆ ಅವಾಗ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಇವಾಗ ನಾವು ಉತ್ತರದಿಂದ ಪಶ್ಚಿಮಕ್ಕೆ ಅಂತ ಹೇಳಿ, ಪೂರ್ವಕ್ಕೆ, ಉತ್ತರದಿಂದ ಪಶ್ಚಿಮದಿಂದ ಪೂರ್ವಕ್ಕೆ ಅಂತ ಹೇಳಿ ಈ ತರ ನಾವು ಡೈರೆಕ್ಷನ್ ಮಾಡ್ಬೇಕಾದ್ರೆ ನಾವು ಯಾವ ಡೈರೆಕ್ಷನ್ ಮಾಡ್ತಿರ್ತೀವಿ ಅವಾಗ ಇದು ಬಲ ಆಗುತ್ತೆ ಸ್ನೇಹಿತರೆ, ಇದು ಎಡ ಆಗುತ್ತೆ. ಇನ್ ನೆಕ್ಸ್ಟ್ ಅದೇ ಅಪೋಸಿಟ್ ಡೈರೆಕ್ಷನ್ ಹೋಗ್ಬೇಕಂತ ಹೇಳಿದ್ರೆ ನಾವು ಈ ತರ ಈ ಕಡೆಯಿಂದ ಮಾಡಿದ್ರೆ ಇಲ್ಲಿ ಇದು ಬಲ ಆಗುತ್ತೆ, ಇದು ಎಡ ಆಗುತ್ತೆ. ಇನ್ ನೆಕ್ಸ್ಟ್ ಮೇಲ್ಗಡೆ ನೋಡ್ಬೇಕಂತ ಹೇಳಿದ್ರೆ ಮೇಲ್ಗಡೆ ಅಂದ್ರೆ ನಾವು ಈ ಕಡೆಯಿಂದ ಬಲ ಆಗುತ್ತೆ, ಇದು
ಇನ್ನು ಅದೇ ರೀತಿ ಸೇಮ್ ಪ್ರೊಸೀಜರ್ ಕೆಳಗಡೆ. ಕೆಳಗಡೆ ನೋಡಿದ್ರೆ ಇದು ಬಲ, ಇದು ಎಡ. ಇವು ಮೂರು, 1 2 3 ಇದು ಒಂದು ಸಪರೇಟ್ ಆದ್ರೆ ಇದೇ ಒಂದು ಸಪರೇಟ್ ಆಗುತ್ತೆ. ನಾವು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರೋದೇ ಇಲ್ಲಿ ಸ್ನೇಹಿತರೆ. ಇದೇ ತರ ನಾವು ಬರೋದು ರಾಂಗ್ ಆಗುತ್ತೆ. ಇದು ನಾವು ಕೆಳಗಡೆ ಹೋಗ್ತಾ ಇರ್ತೀವಿ ಅಂತ ಹೇಳಿ ಕೆಳಗಡೆ ಬರುತ್ತೆ, ಬಲ ಈ ಕಡೆ ಆಗುತ್ತೆ ಸ್ನೇಹಿತರೆ. ಬಲ ಅಂತ ಹೇಳಿದ್ರೆ ಇದು ಬಲ, ಇದು ಎಡ. ಈ ತರ ನಾವು ಈ ಕಾನ್ಸೆಪ್ಟ್ ನಾವು ಈಸಿಯಾಗಿ ನೆನಪಿಟ್ಕೊಂಡ್ರೆ ಯಾವ ಎಕ್ಸಾಮ್ ಅಲ್ಲಿ ಯಾವುದೇ ರೀತಿ ತೊಂದರೆ ಆಗಲ್ಲ ಸ್ನೇಹಿತರೆ. ನೆನಪಿಡಿ, ಈ ಕಡೆ ಹೋಗ್ತಾ ಇದ್ರೆ ಬಲಗಡೆ, ಇದು ಬಲ ಕೆಳಗಡೆ ಆಗಿರುತ್ತೆ. ಅದೇ ರೀತಿ ಸೇಮ್ ಡೈರೆಕ್ಷನ್ ಈ ಸೈಡ್ ಹೋಗ್ತಾ ಇದ್ರೆ ಇದು ಬಲ ಮೇಲ್ಗಡೆ ಆಗುತ್ತೆ. ಸ್ಟ್ರೇಟ್ ಮೇಲ್ ಹೋಗ್ತಾ ಇದ್ವಿ ಅಂದ್ರೆ, ಉತ್ತರಕ್ಕೆ ಹೋಗ್ತಾ ಇದ್ವಿ ಅಂದ್ರೆ ಇದು ಬಲ, ಇದು ಎಡ. ದಕ್ಷಿಣಕ್ಕೆ ಹೋಗ್ತಾ ಇದ್ವಿ ಅಂದ್ರೆ ದಕ್ಷಿಣ ಈ ತರ ಹೋಗ್ತಾ ಇದ್ರು, ನಾವು ನಮ್ಮ ಡೈರೆಕ್ಷನ್ ಈ ತರ ಇರುತ್ತೆ ಅನ್ನೋದನ್ನ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಕು. ಇವಾಗ ನಾವು ದಿಕ್ಕುಗಳು ನೋಡಿದ್ವಿ, ಕೋನಗಳು ನೋಡಿದ್ವಿ, ಅದೇ ರೀತಿ ಡೈರೆಕ್ಷನ್ ಕೂಡ ನೋಡಿದ್ವಿ. ಈ ಎಲ್ಲ ಮಾಹಿತಿಗಳನ್ನ ಉಪಯೋಗಿಸಿಕೊಂಡು ಒಂದು ಸಮಸ್ಯೆನ ಸಾಲ್ವ್ ಮಾಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಪ್ರಶ್ನೆ 1. ಅಮರನು ಪಶ್ಚಿಮ ದಿಕ್ಕಿಗೆ 1 ಕಿಲೋಮೀಟರ್ ನಡೆಯುತ್ತಾನೆ. ನಂತರ 180 ಡಿಗ್ರಿ ಹಿಂದಕ್ಕೆ ತಿರುಗಿ 1.5 ಕಿಲೋಮೀಟರ್ ನಡೆಯುತ್ತಾನೆ. ನಂತರ 90 ಡಿಗ್ರಿ ಎಡಕ್ಕೆ ತಿರುಗಿ 1 ಕಿಲೋಮೀಟರ್ ನಡೆಯುತ್ತಾನೆ. ಹಾಗಾದರೆ ಅಮರನು ಈಗ ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ? ಸ್ನೇಹಿತರೆ, ಈ ಪ್ರಶ್ನೆಗೆ ನೀವು ನಮ್ಮ ವಿಡಿಯೋನ ಪಾಸ್ ಮಾಡಿ ಈ ಪ್ರಶ್ನೆಗೆ ಇಷ್ಟ ತನಕ ಕಲಿತಿರೋ ಮಾಹಿತಿ ಉಪಯೋಗಿಸಿಕೊಂಡು ಪ್ರಶ್ನೆನ ಸಾಲ್ವ್ ಮಾಡಿ ಸ್ನೇಹಿತರೆ. ಸಾಲ್ವ್ ಮಾಡಲಿಲ್ಲ ಅಂತ ಹೇಳಿದ್ರೆ ವೇಟ್ ಮಾಡಿ. ತಪ್ಪು ಮಾಡಿದ್ರು ಎದ್ರೊಳಗೆ ಹೋಗಬೇಡಿ. ಇಲ್ಲಿ ಯಾರು ನಿಮ್ಮನ್ನ ಬರೆಯಲ್ಲ, ಏನು ಮಾಡಲ್ಲ. ತಪ್ಪು ಮಾಡಿದ್ರೆ ನೀವು ಸರಿಯಾದ ಉತ್ತರನ ಕಲಿತೀರಾ. ಬನ್ನಿ ಸ್ನೇಹಿತರೆ, ಪ್ರಾಬ್ಲಮ್ ಸಾಲ್ವ್ ಮಾಡಿ. ಅಮರನು ಪಶ್ಚಿಮ ದಿಕ್ಕಿಗೆ ತಿರುಗಿ ಪಶ್ಚಿಮ ದಿಕ್ಕಿಗೆ 1 ಕಿಲೋಮೀಟರ್ ನಡೆಯುತ್ತಾನೆ. ನೋಡಿ ಸ್ನೇಹಿತರೆ, ಈ ಎಕ್ಸಾಮ್ ನಲ್ಲಿ ಈ ಚಾರ್ಟ್ ನ ಮಾತ್ರ ಮರಿಬೇಡಿ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಅಮರನು ಪಶ್ಚಿಮ ದಿಕ್ಕಿಗೆ 1 ಕಿಲೋಮೀಟರ್. ಸ್ನೇಹಿತರೆ, ಇವಾಗ ಇದು ಅಮರ್ ನಿಂತಿರೋ ಜಾಗ. ಇವನು ಇವಾಗ ಪಶ್ಚಿಮ ದಿಕ್ಕಿಗೆ 1 ಕಿಲೋಮೀಟರ್ ಅಂತ ಹೇಳಿದ್ರೆ ಪಶ್ಚಿಮ ದಿಕ್ಕಿಗೆ 1 ಕಿಲೋಮೀಟರ್ ನಡೆಯುತ್ತೇನೆ ಅಂತ ಹೇಳಿದ್ರೆ, ಇವಾಗ ಇಲ್ಲಿದ್ದೇನೆ ಪಶ್ಚಿಮ ದಿಕ್ಕಿಗೆ ಅಂತ ಹೇಳಿ ಈ ದಿಕ್ಕಿಗೆ 1 ಕಿಲೋಮೀಟರ್ ನಡೆಯುತ್ತೇವೆ. ಈ ನೆಕ್ಸ್ಟ್ 180 ಡಿಗ್ರಿ ಅಂತ ಹೇಳಿ ಅವನು ಹಿಂದಕ್ಕೆ ಅಂತ ಹೇಳಿದ್ರೆ, 180 ಅಂತ ಹೇಳಿದ್ರೆ ನಾವು ಅವಾಗ ಕೋನ ನೋಡಿದ್ವಲ್ಲ, ಕೋನ ಅಂತ ಹೇಳಿದ್ರೆ 180 ಡಿಗ್ರಿ ಅಂತ ಹೇಳಿದ್ರೆ ಹಿಂದಕ್ಕೆ. ಇಲ್ಲೇ ನಿಂತ ಜಾಗ ತಿರುಗಿ ಅವನು ಈ ತರ 1/2 ಕಿಲೋಮೀಟರ್ ಬರ್ತಾನೆ ಸ್ನೇಹಿತರೆ. 1/2 ಕಿಲೋಮೀಟರ್ ಅಂತ ಹೇಳಿದ್ರೆ ಸೆಂಟರ್ ಬರ್ತಾನೆ. ಅದೇ ರೀತಿ 90 ಡಿಗ್ರಿ ಎಡಕ್ಕೆ ಹೇಳಿದ್ದಾರೆ. ಅವನು ಇವಾಗ ಈ ಕಡೆಯಿಂದ ಬಂದು ಈ ಕಡೆ ಹೋಗ್ತಾ ಇದ್ದ ಎಡಕ್ಕೆ ಅಂತ ಹೇಳಿದ್ರೆ, ಅವಾಗ ನಾವು ಡೈರೆಕ್ಷನ್ ತೋರಿಸ್ಬೇಕಾದ್ರೆ ಇಲ್ಲಿ ಎಡ, ಇಲ್ಲಿ ಬಲ ಅಂತ ತೋರಿಸಿದ್ವಿ. ಇವಾಗ ಇದು ಬಲಕ್ಕೆ ಅಂತ ಹೇಳಿದ್ರೆ ಬಲಕ್ಕೆ 1 ಕಿಲೋಮೀಟರ್ ನಡೆಯುತ್ತಾನೆ. 1 ಕಿಲೋಮೀಟರ್ ನಡೆಯುತ್ತಾನೆ. ಇದು ನಡೆಯುತ್ತಾನೆ. ಅಮರನು ಈಗ ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಿದೆ? ಅವನು ಈ ತರ ನಡೀತಾ ಇದ್ದಾನೆ, ಮೇಲ್ಗಡೆ ನಡೀತಾ ಇದ್ದಾನೆ ಅಂತ ಹೇಳಿದ್ರೆ ಮೇಲ್ಗಡೆ ಯಾವ್ದಿದೆ ನೋಡಿ, ಉತ್ತರ. ಸರಿಯಾದ ಉತ್ತರ. ಅಮರನು ಇವಾಗ ಉತ್ತರ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ ಸ್ನೇಹಿತರೆ.